ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ದೇಹದಲ್ಲಿರುವ ಉಷ್ಣತೆಯನ್ನು ನಾವು ಯಾವಾಗಲೂ ಕಂಟ್ರೋಲಲ್ಲಿ ಇಟ್ಕೊಬೇಕು ಅಂದರೆ ನಾವು ಪ್ರತಿನಿತ್ಯ ಈ ಥರ ರಾಗಿ ಅಂಬ್ಲಿನ ಕುಡಿಲೇಬೇಕು. ನಮ್ಮ ದೇಹದಲ್ಲಿರುವ ಉಷ್ಣತೆ ಸ್ವಲ್ಪ ಏರುಪೇರು ಆದರೂ ಸಹ ನಾವು ಎಷ್ಟೆಲ್ಲ ನೋವುಗಳನ್ನು ಅನುಭವಿಸ್ತೀವಿ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಷಯ ಇದು. ಈ ಅಂಬ್ಲಿ ಮಾಡುವಾಗ ಅದ್ರ ಜೊತೆಗೆ 1-2 ಸ್ಪೂನ್ ಮೆಂತೆಕಾಳನ್ನು ಹಾಕಿ ಅಂಬ್ಲಿ ಮಾಡಿಕೊಂಡು ಆ ಅಂಬ್ಲಿನ ತಿಂಡಿ ನಂತರ ಮತ್ತು ಊಟದ ನಂತರ ಒಂದೊಂದು ಗ್ಲಾಸ್ ಕುಡಿದ್ರೆ ಸಾಕು, ನಮ್ಮ ಆರೋಗ್ಯ ಯಾವಾಗಲೂ ಹೆಲ್ದಿಯಾಗಿರುತ್ತೆ. ನಮ್ಮ ಹಳ್ಳಿಯಲ್ಲಿ ನಾವು ಪ್ರತಿಯೊಬ್ಬರು ಮನೆಯಲ್ಲೂ ಇದೇ ರೀತಿ ಅಂಬ್ಲಿ ಮಾಡೋದು. ಈ ರಾಗಿ ಅಂಬ್ಲಿನ ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ಅಂಬ್ಲಿ ಮಾಡೋದಕ್ಕೆ ಅಂತ 1/4 ಲೀಟ್ರ್ ಮೊಸರು ತಗೊಂಡು ಆ ಮೊಸರನ್ನ ಒಂದು ಚಿಕ್ಕ ಜಾರಲ್ಲಿ ಹಾಕಿ ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ. ನಾವು ಮೊಸರಿಂದ ಹಾಗೆ ಅಂಬ್ಲಿ ಮಾಡಿದ್ರೆ ಅಂಬ್ಲಿಯಲ್ಲಿ ಗಂಟು ತರ ಹಾಗೆ ಇರುತ್ತೆ, ಕುಡಿಯೋದಕ್ಕೆ ಅಷ್ಟು ರುಚಿ ಇರೋದಿಲ್ಲ. ನಾವು ಈ ರೀತಿ ಮಜ್ಜಿಗೆ ಮಾಡ್ಕೊಂಡು ಅಂಬ್ಲಿ ಮಾಡೋದ್ರಿಂದ ಅಂಬ್ಲಿ ರುಚಿ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ನಾನು ಯಾವ ರೀತಿ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. 1-2 ಸುತ್ತು ಹಾಗೆ ತಿರುಗಿಸಿದ್ರೆ ಸಾಕು, ಸೂಪರ್ ಆಗಿ ಮಜ್ಜಿಗೆ ರೆಡಿ ಆಗುತ್ತೆ. ಇವಾಗ ಮಜ್ಜಿಗೆ ಸ್ವಲ್ಪ ಗಟ್ಟಿಯಾಗಿದೆ, ಅದನ್ನ ನಾನಿಲ್ಲಿ ಒಂದು ಬೇರೆ ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ. ಆನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ನೀವು ಹಾಕೊಳ್ಳಿ. ಆ ನಂತರ ಮಾಮೂಲಿ ಸ್ಪೂನಿಗಿಂತ ಸ್ವಲ್ಪ ದೊಡ್ಡ ಸ್ಪೂನಲ್ಲಿ 3 ಸ್ಪೂನ್ ರಾಗಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನೀವೇನಾದ್ರೂ ಜಾಸ್ತಿ ಅಂಬ್ಲಿ ಮಾಡ್ತಾ ಇದ್ದೀವಿ ಅಂದ್ರೆ ಮೀಡಿಯಂ ಗ್ಲಾಸಲ್ಲಿ 1 ಗ್ಲಾಸ್ ರಾಗಿ ಹಿಟ್ಟನ್ನು ಹಾಕೊಳ್ಳಿ. ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಒಂದು ಗಂಟು ಇಲ್ಲದಾಗೆ ತಿರುಗಿಸ್ತಾ ಇದ್ದೀನಿ. ಸ್ಪೂನಿಂದ ಗಂಟು ಹೋಗಿಲ್ಲ ಅಂದರೆ ನಾವು ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ನೋಡಿ, 1 ಗಂಟಿಲ್ಲ, ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನಾವು ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಅಂಬ್ಲಿ ಮಾಡೋದ್ರಿಂದ ಅಂಬ್ಲಿಯಲ್ಲಿ ಒಂದು ಗಂಟು ಬರೋದಿಲ್ಲ. ಇವಾಗ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 1 ಲೀಟರ್ ಆಗುವಷ್ಟು ನೀರು ಹಾಕಿ ಅದ್ರ ಜೊತೆಗೆ 1 ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕಿ ಈ ರೀತಿ ಚೆನ್ನಾಗಿ ತಿರುಗಿಸಿ ಒಂದು ಪ್ಲೇಟ್ ಮುಚ್ಚಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. 1-2 ನಿಮಿಷ ಬಿಟ್ರೆ ಸಾಕು, ಕುದಿ ಬಂದ್ಬಿಡುತ್ತೆ. ಇವಾಗ ನೋಡಿ, ಅಂಬ್ಲಿ ಮಾಡೋದಕ್ಕೆ ನೀರು ತುಂಬಾ ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮಜ್ಜಿಗೆನ ಇದರಲ್ಲಿ ಹಾಕ್ತಾ ಇದ್ದೀನಿ. ನಾವು ಮಜ್ಜಿಗೆನ ನೀರೊಳಗಡೆ ಮಿಕ್ಸ್ ಮಾಡಿದಾಗ ಗಂಟು ಬಂದ್ಬಿಡುತ್ತೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ತಿರುಗಿಸ್ತಾನೆ ಇರಬೇಕು. 1-2 ನಿಮಿಷ ತಿರುಗಿಸೋದು ಬಿಟ್ವು ಅಂದ್ರೆ ಹಾಗೇನೆ ಗಂಟು ಬಂದ್ಬಿಡುತ್ತೆ ಮತ್ತೆ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಇದು ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ತಿರುಗಿಸ್ತಾ ಇರಬೇಕು. ಇವಾಗ ನೋಡಿ, ಕುದಿ ಬರ್ತಾ ಇದೆ. ಕುದಿ ಬರ್ತಾ ಇದ್ದಾಗ ನಾವು ಇದಕ್ಕೆ 1 ಸ್ಪೂನ್ ಮೆಂತ್ಯ ಕಾಳನ್ನ ಹಾಕ್ಬೇಕು. ಈ ರೀತಿ ನಾವು ಮೆಂತ್ಯ ಕಾಳನ್ನ ಹಾಕಿ ಅಂಬ್ಲಿ ಮಾಡ್ಕೊಂಡು ಅದನ್ನ ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಯಾವಾಗ್ಲೂ ಹೆಲ್ದಿಯಾಗಿರುತ್ತೆ. ಈ ರಾಗಿ ಅಂಬ್ಲಿನ ನಾವು ಕುದಿಸ್ಕೊಳ್ಳುವಾಗ ಗ್ಯಾಸ್ ಉರಿನ ಸ್ವಲ್ಪ ಕಮ್ಮಿಯಲ್ಲಿಟ್ಟು ಕುದಿಸ್ಕೊಳ್ಬೇಕು. ನಾವೇನಾದ್ರೂ ಗ್ಯಾಸ್ ಉರಿನ ಸ್ವಲ್ಪ ಜಾಸ್ತಿಯಲ್ಲಿಟ್ಟು ಕುದಿಸ್ಕೊಂಡ್ವು ಅಂದ್ರೆ ಅಂಬ್ಲಿ ಸ್ವಲ್ಪನೂ ಪಾತ್ರೆಯಲ್ಲಿರೋದಿಲ್ಲ, ಎಲ್ಲ ಸ್ಟವ್ ಮೇಲೆ ಉಪ್ಪಿಟ್ಟಿರುತ್ತೆ. ಹಾಗಾಗಿ ಈ ಅಂಬ್ಲಿನ ಮಾಡುವಾಗ ನಾವು ಗ್ಯಾಸ್ ಉರಿನ ಸ್ವಲ್ಪ ಕಮ್ಮಿಯಲ್ಲಿಟ್ಕೊಂಡು ಕುದಿಸ್ಬೇಕು. ಇವಾಗ ನೋಡಿ, ನಾನು ಗ್ಯಾಸ್ ಉರಿನ ಕಮ್ಮಿಯಲ್ಲಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಇಷ್ಟು ಕುದಿಸ್ಕೊಂಡ್ರೆ ಸಾಕು, ಒಣಗಿರುವಂತಹ ಮೆಂತೆ ಕಾಳು ತುಂಬಾ ಚೆನ್ನಾಗಿ ಬೆಂದ್ಬಿಡುತ್ತೆ. ಇವಾಗ ನಾನು ಗ್ಯಾಸ್ ಆಫ್ ಮಾಡಿ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಬಿಡ್ತಾ ಇದ್ದೀನಿ. ಈ ರಾಗಿ ಅಂಬ್ಲಿನ ನಾವು ಬೇಸಿಗೆ ಕಾಲದಲ್ಲಿ ಅಷ್ಟೇ ಅಲ್ಲ, ಮಳೆಗಾಲದಲ್ಲೂ ಸಹ ಕುಡಿಬಹುದು. ಇವಾಗ ಅಂಬ್ಲಿ ತಣ್ಣಗಾದ ನಂತರ ನಾನಿಲ್ಲಿ ಒಂದು ತಟ್ಟೆಯಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಮೆಂತೆಕಾಳಿನ ಅಂಬ್ಲಿ ಸೂಪರ್ ಆಗಿ ರೆಡಿ ಆಗಿದೆ. ನಾವು ಮೆಂತೆಕಾಳನ್ನ ಬಿಸಿ ಅಂಬ್ಲಿಯಲ್ಲಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬೆಂದ್ಬಿಡುತ್ತೆ. ಈ ರಾಗಿ ಅಂಬ್ಲಿನ ನಾವು ಕುಡಿಯುವಾಗ ಇದ್ರ ಜೊತೆಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಅಂಬ್ಲಿ ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಅಂಬ್ಲಿ ರುಚಿ ತುಂಬಾನೇ ಚೆನ್ನಾಗಿರುತ್ತೆ. ಈ ತರ ಒಂದು ತಟ್ಟೆಯಲ್ಲಿ 1 ತಟ್ಟೆ ರಾಗಿ ಅಂಬ್ಲಿನ ಕುಡಿದ್ರೆ ಅನ್ನ ಮುದ್ದೆ ಊಟ ಮಾಡೋದೇ ಬೇಡ ಅನ್ಸ್ಬಿಡುತ್ತೆ, ಅಷ್ಟು ಹೊಟ್ಟೆ ಫುಲ್ ಆಗಿಬಿಡುತ್ತೆ. ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ರಾಗಿ ಅಂಬ್ಲಿನ ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಮತ್ತೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು. ನಮ್ಮ ದೇಹದಲ್ಲಿರುವ ಉಷ್ಣತೆ ಯಾವಾಗಲೂ ಕಂಟ್ರೋಲಲ್ಲಿರುತ್ತೆ. ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಈ ಮೆಂತೆಕಾಳಿನ ರಾಗಿ ಅಂಬ್ಲಿ ನಿಮಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನ ಮರಿಬೇಡಿ. ಮತ್ತೆ ನಿಮ್ಮವರಿಗೂ ಸಹ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.